ಕರ್ನಾಟಕಕ್ಕೆ ಬರೀ ಬಿಜಾಪುರ ಅಲ್ಲ, ನಾವು ಅಲ್ಲಿದ್ರು ನಮ್ಮ ಆನೇಕಲ್ ಶಿವಣ್ಣ, ನಮ್ಮ ಆನೇಕಲ್ ಶಿವಣ್ಣ ಅಲ್ರಿ ಬಡಾಯಿರಿ ಅಂದ್ರೆ ನಾವು ಆ ಭಾಗದವರಿದ್ರು ಈ ಭಾಗದವರಿದ್ರು ನಾವೆಲ್ಲ ಮಕ್ಕಳು ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ನೀವು ನಮ್ಮನ್ನ ಈ ವೇದಿಕೆಗೆ ಸೇರಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಮನಸ್ಸು ಮಾಡಿದ್ರೆ ಏನೇನ್ ಬೇಕಾದ್ರೂ ಸಾಧಿಸುವರೆ ಅನ್ನುವಂತ ಸಂದೇಶ ಇವತ್ತು ನಮ್ಮ ಹುಲಿಜತ್ತಿ ಆಚಾರ ಕೊಟ್ಟಾರೆ. ಪ್ರಕಾಶ್ ಚಾರ್ಗೆರವರಂತೂ ಅಕ್ಕ ನೀವು ಬರ್ಬೇಕು, ಅಕ್ಕ ಅನ್ನೋದೊಂದು ಬಿಟ್ರೆ ಅವ್ರು ನಾವು ನಿಜ ಸಂಘಟನೆಗಳನ್ನ ನೋಡ್ತೀನಿ ಕೂಡ ಎಲ್ಲ ಮುಖ್ಯಮಂತ್ರಿಗಳು ನಮಸ್ಕಾರ ಮಾಡ್ತಾ ಎಲ್ಲಾ ನಾಯಕರಿಗೂ ಯುವ ನಾಯಕರು ಬಹಳ ಕಡಿಮೆ ಇದಾರಪ್ಪ. ಅದೇ ನಾಗಲಕ್ಷ್ಮಿ ಒಬ್ಬರು ಸಾಕು ವೇದಿಕೆನೆಲ್ಲ ಕೈ ತಗೊಳ್ತಿದ್ದೀನಿ. ತಂಗಿ ಬರ್ರಿ, ಯಾರು ಕರೆಯಲ್ಲ, ನಮ್ ಜೋಡಿ ನಿಲ್ ಬರ್ರಿ, 4 ಜನ ಇದೀವಿ ಬರ್ರಿ, ನಿಂತ್ಕೊಂಡೆ ಅಲ್ರಿ ಅಣ್ಣ, ನಿಂತ್ಕೊಂಡೆ ಅಲ್ಲ ಬರ್ರಿ. ನಮ್ಮ ಹೆಣ್ಮಕ್ಳಿಗೆ ಸ್ಥಾನ ಇರಲ್ರಿ, ವೇದಿಕೆ ಕರೆದ್ರು ಮೈಕ್ ಕೊಡಲ್ರಿ. ಅಂತದ್ರಲ್ಲಿ ನಾವ್ 4 ಜನಕ್ಕೆ ವೇದಿಕೆ ಕೊಟ್ಟಿದ್ದೀರಪ್ಪ, ಮೈಕ್ ಕೊಟ್ಟಿದ್ದೀರಪ್ಪ, ಮಹಿಳಾ ಆಯೋಗದ ಅಧ್ಯಕ್ಷನ ಕರೆಸಿ ಗೌರವಿಸಿದಿರಪ್ಪ. ಯಾವಾಗ ಒಂದು ಸಮಾಜ ಮುಂದೆ ಬರುತ್ತೆ ಅಂತಂದ್ರೆ ವೇದಿಕೆಯಲ್ಲಿ ಅರ್ಧದಷ್ಟು ಮಹಿಳೆಯರು ಇರಬೇಕು, ಸಮಾಜದ ಮಹಿಳೆಯರು. ಅವಾಗಲೇ ಮಾತ್ರ ಸಮಾಜ ಮುಂದುವರಿಯಕ್ಕೆ ಸಾಧ್ಯ. ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಯಾವ ಸಮಾಜವನ್ನ ಕೇಳಿಸ್ಕೊಟ್ರು, ಯಾವ ಸಮಾಜವನ್ನ ನೀವು ನಮ್ ಸಮಾಜ ಬಹಳ ಬೆಳೆದೈತೆ ಅಂತ ಹೇಳ್ತೀರಲ್ರಿ, ನಿಮ್ ಸಮಾಜ ಬೆಳೆದಿದೆ ಅಂತ ನಿಮ್ಮನ್ನ ನೀವು ಲೆಕ್ಕ ಹಾಕಬೇಕಾದ್ರೆ ಆ ಸಮಾಜದ ಹೆಣ್ಣು ಮಕ್ಕಳ ಸ್ಥಿತಿಗತಿಗಳನ್ನ ಅರಿಬೇಕು. ಅವಾಗ ಮಾತ್ರ ಆ ಸಮಾಜ ಬೆಳೆದಿದೆ ಅಂತ ಹೇಳಕ್ಕೆ ಸಾಧ್ಯ. ನನ್ ಜೋಡಿ ನೀವೆಲ್ಲರೂ ನೋಡಿ, ನಮ್ಮ ತಂಗಿ ಮೊದಲು ಹಾಡು ಹೇಳದಂತೆ, ಯಾವ ಹಾಡು ಮ್ಯಾಲೆ ಬಂಡಾರ ಚಂದ, ಕಂಬಳಿ ಚಂದ, ಕಂಬಳಿ ಚಂದ, ಹಣ ಮೇಲೆ ಬಂಡಾರ ಚಂದ, ಕಂಬಳಿ ಅಂದ, ಎಗಲ್ಗಾಲೆ ಕಂಬಳಿ ಅಂದ, ಡೊಳ್ಳಿನ ಪದ ಚಂದ. ಎನರ್ಜಿ ಹೋಯ್ತಾ? ಹಣ ಮೇಲೆ ಬಂಡಾರ ಚಂದ, ಎಗಲ್ಗಾಲೆ ಕಂಬಳಿ ಅಂದ, ಎಗಲ್ಗಾಲೆ ಕಂಬಳಿ ಅಂದ, ಡೊಳ್ಳಿನ ಪದ ಚಂದ, ಡೊಳ್ಳಿನ ಪದ ಚಂದ. ನಮ್ಮ ಸಂಸ್ಕೃತಿ ಶ್ರೀಗಂಧ, ಆಲ್ರೆಡಿ ಪೇಪರ್ ಕೊಟ್ಬಿಟ್ಟಿದ್ದಾರೆ ಭಾಷಣ ಚಿಕ್ಕದಾಗಿ ಮಾಡಿ ಅಂತ. ಆಯೋಗದ ಅಧ್ಯಕ್ಷರಿಗೆ ಅಂತ ಕೊಡಬಾರ್ದ್ರಿ ಮೇಡಮ್. ಮೇಡಮ್ ಇಲ್ರಿ ನೀವು ಎಷ್ಟೇ ಕೊಟ್ಟರೆ ನಾನು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತೀನಿ. ಯಾರು ಅವಮಾನಗಳಿಂದೆ ಅಪಮಾನಗಳಿಂದೆ ಒಂದು ನಾಯಕರಾಗಲ್ರಿ. ಕನಕದಾಸರನ್ನ ನೆನಪಿಟ್ಕೊಳ್ರಿ ನೀವು. ಅವರು ಮೊದಲು ಕನಕ ನಾಯಕ, ತಿಮ್ಮಪ್ಪ ನಾಯಕ, ನಾಯಕರ ದಾಸನಾದ್ರು. ನಾಯಕನಿಗೆ ಎಲ್ಲೆಲ್ಲಿ ಅವಮಾನಗಳಯ್ಯೋ ಒಳಗೆ ಸೇರಿಸ್ತಿರ್ಲಿಲ್ಲ. ನಮ್ಮ ನೀವು ರೋಡಲ್ಲಿ ಬಿಟ್ಟರು ಸಾಕು, ನಾವು ಬೀದಿಯಲ್ಲೇ ನಿಂತ್ಕೋತೀವಿ, ನಮಗೆ ವೇದಿಕೆನೂ ಬೇಕಾಗಿಲ್ಲ, ನಮಗೆ ನಿಮ್ ಜಾಗದಲ್ಲಿದ್ರೆ ಸಾಕು. ನಮಗೆ ನೀವೆಲ್ಲಿ ಕೂತಿದ್ದೀರಾ ಅಲ್ಲೇ ಕೂತ್ರು ಸಾಕ್ರಿ ನಮಗೆ. ನಾವು ಕನಕದಾಸರ ಅಡಿಯಲ್ಲಿ ನಡೆಯುವಂತ ಮಗಳ್ರಿ, ಅಲ್ವೇನ್ರಿ? ರಾಯಣ್ಣ ಬರೀ ಹೆಸರಲ್ರಿ, ರಾಯಣ್ಣ ಈ ಮಣ್ಣಿನ ಕಣ, ರಾಯಣ್ಣ ಸ್ವಾಭಿಮಾನದ ಪ್ರತೀಕ, ರಾಯಣ್ಣ ಅಪ್ರತಿಮ ದೇಶಭಕ್ತ,
ನಾವು ನಿಂತೇ ನಿಲ್ತೀವ್ರಿ. ಅಣ್ಣ ಹೇಳ್ತಾ ಇದ್ರು, ಅಣ್ಣ ಬರ್ರಿ ಅಣ್ಣ ಇಲ್ಲಿ. ನಾವ್ ಸೋತಿವಿ. ಸೋತು ಬರೀ ಸೋಲು ಉಳಿದೇ ಗೆದ್ರೆ ಅದು ಬರೀ ಗೆಲ್ಲವಷ್ಟೇ ರೀ. ಸೋತು ಗೆದ್ರೆ ಅದು ಇತಿಹಾಸ ಅಣ್ಣಾರೇ. ಯಾವಾಗ್ಲೂ ನಾನು ಹೆಚ್ಚಿಗೆನು ಮಾತಾಡಲ್ಲ ಬಿಡ್ರಿ. ಈಗ ಮಾತಾಡ್ಬೇಕಾ ಬೇಡ್ರಿ? ಗೊತ್ತಾ ಮೇಡಮ್, ನಾವು ಯಾರು ಮಾತಾಡಲ್ರಿ, ಒಬ್ರೇ ಮಾತಾಡ್ರಿ. ಇರಲ್ರಿ, ನೆನಪಿಟ್ಕೊಳ್ರಿ. ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ರಾಯಣ್ಣನ ಜಾತ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ಇವತ್ತು ನೀವು ವಾಪಸ್ ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ಮಗ ನೀವು ರಾಯಣ್ಣನಾಗಿ ವಾಪಸ್ ಹೋಗ್ಬೇಕಾಗತ್ತೆ. ಹಂಗಂದ್ರೆ ಏನರ್ಥ? ನಿಮ್ಮೂರಿನಲ್ಲಿ ಪ್ರಶ್ನೆ ಮಾಡುವ ಅಧಿಕಾರವನ್ನ ಕಲಿಬೇಕು ನೀವು. ನಾನು ಈ ಭಾಗಕ್ಕೆ ಬಂದ್ರೆ ಎಲ್ಲರೂ ಕೇಳ್ತಾರೆ, ಮೇಡಮ್ ನಮ್ಮೂರಲ್ಲಿ ಶಾಲೆಯಲ್ಲಿ ಟೀಚರ್ಗಳಿಲ್ಲ, ನಮ್ಮೂರಿಗೆ ಬಸ್ ಬರಲ್ಲ, ನಮ್ಮೂರೆಲ್ಲ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇಲ್ಲ, ನಮ್ಮೂರಿಗೆ ರಸ್ತೆ ಇಲ್ಲ. ನೋಡಿ, ರಾಯಣ್ಣನ ಮಕ್ಕಳ್ರಪ್ಪ ನಾವು ಗುಲಾಮಗಿರಿ ಬದುಕಲ್ಲ, ಬದುಕೋದಿಲ್ಲ. ಪ್ರಶ್ನೆ ಮಾಡುವುದನ್ನ ಕಲಿತಾಗ ಮಾತ್ರ ಈ ರಾಯಣ್ಣನ ಜಾತ್ರೆಗೆ ಒಂದು ಅರ್ಥ ಸಿಗತ್ತೆ. ನೆನಪಿಟ್ಕೊಳ್ಳಿ ನೀವೆಲ್ಲ. ಊರೊಳಗಡೆ ಎಂಟರಾಗುವಂತ ಯಾವುದೇ ನಾಯಕನಿಗೆ ಭಯ ಇರಬೇಕು. ರಾಯಣ್ಣನ ಮಕ್ಕಳಪ್ಪ ಪ್ರಶ್ನೆ ಮಾಡ್ತಾರೆ, ಅನ್ಯಾಯ ಆದ್ರೆ ಹೋರಾಟ ಮಾಡ್ತಾರೆ. ನಾವು ಅವರಿಗೆ ಕೊಡಬೇಕಾದಂತ ಮಾಡಬೇಕಾದಂತ ಎಲ್ಲವನ್ನು ಮಾಡದೆ ಹೋದ್ರೆ ಮಂಡಿ ಊರಿಸಿ ಕೆಳಗಿಳಿಸ್ತಾರೆ ಅನ್ನುವಂತ ಸಂದೇಶ ನೀವು ತಗೊಂಡೋಗ್ಬೇಕು. ತಗೊಂಡೋಗ್ತೀರಾ? ಎರಡನೇದು, ಎಲ್ಲಾರು ಸೇವೆ ಮಾಡಿ ಸಾಕು ಅಂತ ನಮ್ಮ ಮೋಹನ್ ಯಾರು ನಮ್ಮ ಮೋಹನ್ ಕರೆಕ್ಟ್ ರೀ. ನಮ್ಮನ್ನೆಲ್ಲ ಬರೀ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಹೆಂಗ್ರಿ? ನಾವು ನಾಯಕರು, ನಾಯಕ ಒಂದು ಸಾಮ್ರಾಜ್ಯವನ್ನ ಕಟ್ಟಿದಂತ ವಂಶದಿಂದ ಬಂದವ್ರಿ ನಾವು ಸಹ ನಾಯಕರಾಗಿ ಹೊರಡ್ಬೇಕ್ರಿ. ಎಷ್ಟೋ ಜನ ಹೇಳ್ತಾರ್ರಿ, ಗುರುಗಳೇ ನಮಗ್ ಕೇಳ್ತಾರ್ರಿ, ಹೆಣ್ಣು ಮಕ್ಳು ಇಕ್ಕಿ ಹತ್ರ ಏನ್ ಶಕ್ತಿ ಇರ್ತದೆ? ಅಪ್ಪ ಇಲ್ರಿ, ಅಪ್ಪ ನಾಯಕ ಇಲ್ರಿ, ಅಪ್ಪ ಸತ್ತಾರ್ರಿ. ನಮ್ಮಪ್ಪ 21 ವರ್ಷ ಆಯ್ತ್ರಿ. ರಾಜಕಾರಣ ಅಪ್ಪ ಇರ್ಬೇಕ್ರಿ ಅಂತ ಹೇಳ್ತಾರೆ. ಈ ಹೆಣ್ಮಕ್ಳ ರಕ್ತ ಇಲ್ರಿ, ಈಕೆ ಅಂದ್ರೆ ನಾಯಕಿ ಆಗ್ತಾಳೆ ಅಂತ ಎಷ್ಟೋ ಇಂಥ ವೇದಿಕೆಗಳ ಮೇಲೆ ಹತ್ತಿಸಕ್ಕೆ ಆಗಣನೆ ಇಟ್ಟು ವೇದಿಕೆ ಮೇಲೆ ಅಪಮಾನ ಮಾಡಿದ್ದಾರೆ. ನಾನು ತಲೆನೇ ಕೆಡಿಸ್ಕೊಳ್ಳೋದು. ತಂದೆಯಿಂದ ಮಗನಾದ್ರೂ ಸತ್ಯದ ಪ್ರೇರಣೆ ನನಗೆ ರಾಯಣ್ಣ, ಮಾನವೀಯತೆಗೆ ಪ್ರೇರಣೆ ನನಗೆ ಈ ನಾಡಿನ ಕಲ್ಯಾಣ ಕರ್ನಾಟಕದ ಕ್ರಾಂತಿಯನ್ನ ಹುಟ್ಟಿಸಿದಂತ ಬಸವಣ್ಣ. ರಾಯಣ್ಣನ ಕೃಪೆ, ಅಂಬೇಡ್ಕರ್ ಅವರ ಶಕ್ತಿ, ಬಸವಣ್ಣನವರ ಮನುಷ್ಯತ್ವ ಇಷ್ಟಿದ ಮೇಲೆ ಯಾವ ಸಂಪತ್ತಿದ್ದವರು ಏನು ಮಾಡಕ್ಕಾಗುದಿಲ್ರಿ. ಸತ್ಯವಾಗಿ ನಡೀತೀವ್ರಿ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಭಗವಂತ ಅಲ್ಲಿ ಕರ್ಕೊಂಡೋಗ್ಲಿ, ಏನು ಆಸೆ ಇಲ್ಲ. ರಾಯಣ್ಣನ ಹತ್ರ ದುಡ್ಡಿರ್ಲಿಲ್ರಿ. ನಿಮ್ಮಂತ ಯುವಕರನ್ನ ಕೂಡ ಹಾಕೊಂಡು ರಾತ್ರಿ ಬರ್ತನ್ರಿ ಊರಿಗೆ ಕೇಳತ್ರಿ, ಏನಾದ್ರೂ ಕೊಡ್ರವ. ಸಾವಿರ ಜನ ನನ್ನ ಜೊತೆ ಇದ್ದಾರೆ, ಕಿತ್ತೂರನ್ನ ಉಳಿಸ್ಬೇಕು, ಅವ್ರಿಗೆ ಉಳಿಸ್ಬೇಕವ ತಾಯಿ ಅಂತ ಭಿಕ್ಷೆ ಬೇಡ್ತಾರೆ. ಬಂದು ಜನ ಹೇಳ್ತಾರೆ, ಒಂದು ಹೆಣ್ಣು ಮಗಳು ಬರ್ತಾಳೆ, ತನ್ನ ಮಾಂಗಲ್ಯವನ್ನು ಕೊಡ್ತಾಳೆ. ರಾಯಣ್ಣ, ಈ ಮಾಂಗಲ್ಯವನ್ನು ತಗೊಂಡೋಗಿ ರಾಯಣ್ಣ ನೀನು. ರಾಯಣ್ಣ ಹೇಳ್ತಾನೆ, ಈ ಮಾಂಗಲ್ಯವನ್ನು ತಗೊಂಡೋಗಿ ನಾನೇನ್ ಮಾಡ್ಲಿ?
ನಿನಗೊಬ್ಬ ಮಗ ಇದ್ರೆ ಮಗನನ್ನ ಕೊಡು. ಈ ದೇಶಕ್ಕೋಸ್ಕರ ಅವರು ಪ್ರಾಣ ಬಿಟ್ರೆ ಒಬ್ಬ ತಾಯಿಗೆ ಒಬ್ಬ ಮಗ ಇರ್ತಾನೆ, ಕುಳ್ಳನನ್ನ ಕರ್ಕೊಂಡು ಬರ್ತಾಳೆ. ನಿನ್ನ ಮಗ ಕುಳ್ಳ ತಾಯಿನ ಏನ್ ಮಾಡ್ತಿದ್ದಾಗ ತಾಯಿ ಹೇಳ್ತಾಳೆ, ರಾಯಣ್ಣ ನಿನ್ನ ಯಾರಾದ್ರೂ ಹೊಡೆಯಕ್ಕೆ ಬಂದ್ರೆ ನನ್ನ ಮಗನಿಗೆ ಬೀಳಿಯ ಏಟು, ರಾಯಣ್ಣ ನೀನು ಉಳಿಬೇಕು ಈ ಭೂಮಿಯಾಗ ಅಂತ ಹೇಳ್ತಾಗ ಆ ತಾಯಿ ನಿಮ್ಮೆಲ್ಲರ ತಾಯಿ ಆಗಬೇಕು. ನನಗೆ ನೀವೆಲ್ಲ ರಾಯಣ್ಣರೇ. ನೆನಪಿಟ್ಕೊಳ್ಳಿ, ರಾಯಣ್ಣನಿಗೆ ಯಾವುದು ಜಾತಿ ಇರಲಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನೇ ತಾಯಿ. ಆ ತಾಯಿಗೆ ಎಲ್ಲರೂ ರಾಯಣ್ಣರೇ. ಇವತ್ತಿನಿಂದ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ರಾಯಣ್ಣ ಹುಟ್ಟು ಬರಲಿ, ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟು ಬರಲಿ. ಹೇಳ್ರಿ ನಮ್ಮೂರು ಮಾರಿನಲ್ಲಿ ಒಂದು ಹಳ್ಳಿದೆ. ಋತುಮತಿ ಆದ್ಮೇಲೆ ಮೈಯಾದ್ಮೇಲೆ ಆ ಹೆಣ್ಣು ಮಗಳನ್ನು ಮದುವೆ ಮಾಡ್ಬಿಡ್ತಿದ್ರಿ ನಮ್ಮೂರಲ್ಲಿ. ನಮ್ಮ ತಂದೆ ಹೇಳ್ತಾರೆ, ನಮ್ಮ ತಾಯಿಯವರು ಮುಂದೆ ಬರಕ್ಕೆ ನನ್ನ ಮಗಳನ್ನ ನಾನು ಓದಿಸ್ತೀನಿ, ಮದುವೆ ಮಾಡೋದಿಲ್ಲ ಅಂತ. ನಾನು ಗೊತ್ತಿದ್ರಿ ಆ ಇಡೀ ಊರಿಗೆ ಮೊದಲನೇ ವಿದ್ಯಾವಂತೆ ಆಗ್ತಿದ್ರಿ, ಮೊದಲನೇ ಡಾಕ್ಟರ್ ಆಗ್ತಿದ್ರಿ. ಇವತ್ತು ಒಂದು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ವಿಜಯಪುರ ಜಿಲ್ಲೆಯ ವೇದಿಕೆಗೆ ಬಂದಿದ್ರಿ. ನಿಮ್ಮನ್ನ ಪ್ರತಿಯೊಂದು ಓದಿಸ್ಬೇಕ್ರಿ. ಇದು ನಿಮ್ಮನೆ ಹೆಣ್ಣು ಮಗಳಿಗೆ ಯಾರು ಒಳಿಬಾರ್ದ್ರಿ, ಬೈಬಾರ್ದ್ರಿ, ಗೌರವಿಸ್ಬೇಕ್ರಿ. ನೀವು ರಾಣಿಗಳ ಮಕ್ಕಳೇ ಆಗಿದ್ರೆ ಆ ತಾಯಿಯನ್ನ ಗೌರವಿಸ್ಬೇಕ್ರಿ. ಕಡೆಯದಾಗಿ ಎಳೆ ಕೈನ ಸಂಕಲ್ಪ ನಿಮ್ಮ ಕೈಯೆಲ್ಲ ಮಾಡಿಸ್ಬಿಟ್ಟು ನನ್ನ ಮಾತು ಗಿಡ ಮಾಡ್ಬಿಡ್ತೇನೆ. ಇಲ್ಲಿ ಬಹಳಷ್ಟು ಬಿಜಾಪುರದವ್ರು ಎಲ್ಲಾ ಭಾಗದಿಂದ ಬಂದಿದ್ದೀರಪ್ಪ. ಎಲ್ಲರೂ ಧನ್ಯವಾದಗಳು ಹೇಳ್ತಾ ಕಡೆಯದಾಗಿ ನಮ್ಮ ಸಂಕಲ್ಪ ನಾನು ಹೇಳೋದಕ್ಕೆಲ್ಲ ನೀವು ರಾಯಣ್ಣ ಅಂತ ಹೆಸರು ಸೇರಿಸಿ ಸಾಕ. ಸರಿನಾ? ಸ್ವಾಭಿಮಾನಕ್ಕೆ ಜೋರಾಗಿ, ಇನ್ನೂ ಜೋರಾಗಿ ಬರಬೇಕು. ಸ್ವಾಭಿಮಾನಕ್ಕೆ, ನ್ಯಾಯಕ್ಕಾಗಿ, ನಾಯಕತ್ವಕ್ಕಾಗಿ, ಹೋರಾಟಕ್ಕಾಗಿ, ಶಿಕ್ಷಣಕ್ಕಾಗಿ, ಒಬ್ಬರಿಗಾಗಿ ಅಲ್ಲ ಎಲ್ಲರಿಗೂ, ಒಬ್ಬರಿಗಾಗಿ ಅಲ್ಲ ಎಲ್ಲರಿಗೂ. ಎದರದೆ ಮುಂದೆ ನಡೆಯೋಣ, ಎದರದೆ ಮುಂದೆ ನಡೆಯೋಣ. ಜೈ ರಾಯಣ್ಣ. ಧನ್ಯವಾದಗಳು ಮೇಡಮ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರಿಗೆ ಎಲ್ಲರೂ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ತಗೋಣ. ನನ್ನೆಲ್ಲ ಹಾರೈಕೆ ಆಶೀರ್ವಾದ ನಿಮ್ಮ ಮನೆ ಮಗ ಇದ್ದ ಹಾಗೆ, ಚಿಕ್ಕವ್ರಿಗೆ ತಾಯಿ ಇದ್ದ ಹಾಗೆ, ಮಹಿಳಾ ಆಯೋಗದ ಅಧ್ಯಕ್ಷೆಯ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ಯಾವುದೇ ಕೆಲಸ ಇರಲಿ, ನೀವು ಬಂದ್ರೆ ಎಂತ ಆಫೀಸರ್ ಇರಲಿ, ಯಾವ ಪೊಲೀಸ್ ಆಫೀಸರ್ ಇರಲಿ, ನಾನು ನಿಮ್ ಜೊತೆ ಶಕ್ತಿಯಾಗಿ ಕಡೆ ಉಸಿರು